ದೊಡ್ಡ ಮನೆಯವ್ರ ಕಣೆ. ದೊಡ್ಡ ಮನೆಯವ್ರಿಗೆ ಅದ್ ಯಾವ ದೊಡ್ಡ ದೆವ್ವ ಮೆಟ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನೋನಂತೂ ಇವ್ರನ್ನ ಸುಮ್ಮನೆ ಬಿಡಲ್ಲ. ಅದೇ ಇವಾಗ ಏನಮ್ಮ ನಿನ್ ಪ್ರಾಬ್ಲಮ್? ಡೈರೆಕ್ಟರ್ ಸರ್. ಏನ ಡೈರೆಕ್ಟ್ರು? ಯಶೋದ್ ಏನಾಯ್ತು? ಅಮ್ಮ ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತಮ್ಮ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಈ ಆಡೋದ್ ವೇಷ ಕಷ್ಟ ಮಗ್ನೆ. ಗೆಲ್ಲೋದ್ ಕಷ್ಟ, ಗೆದ್ಮೇಲೆ ನಿಲ್ಲೋದ್ ಕಷ್ಟ. ನೀನು ಆಡ್ಸೋ ವೇಷ ಹಾಕ್ಬೇಕು. ಅಮ್ಮ ನೀನು ಹೇಳ್ತಾರ ನಂಗೆ ಅರ್ಥ ಆಗ್ತಲ್ಲ. ಐಡಿಯಾ ಏನೋ ಸೂಪರ್ ಆಗೇ ಇದೆ ಅಮ್ಮ. ಅದನ್ನ ನೀನ್ ಮಾಡ್ಬೇಕು ಮಗ್ನೆ. ಸರಿಮ್ಮ, ಹಾಗಾದ್ರೆ ನಾವು ಬೆಟ್ಟಲ್ಲಿ ಸಿಗೋಣ. ಓಕೆ. ರಾತ್ರಿ ಇಡೀ ನನಗೆ ನಿದ್ದೆನೇ ಬರಲಿಲ್ಲ. ಇಡೀ ರಾತ್ರಿ ಎಲ್ಲ ನಾಗಮಣಿನ ಹುಡ್ಕೋ ಯೋಚನೆ ಮಾಡ್ತಿದ್ದ? ಇಲ್ಲ, ನನ್ನ ಮನೆಯವ್ರನ್ನ ನನ್ನ ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೂ ಒಂದು ದಾರಿ ಹೊಳಿತು. ಏನದು? ಈ ಇಡೀ ಸಮಸ್ತ ಆಸ್ತಿ ದಿಗ್ವಿಜಯ ಅಂದ್ರೆ ನನ್ನ ಹೆಸರಲ್ಲಿದೆ. ಹೇಗಾದ್ರೂ ಮಾಡಿ ಅದನ್ನ ನನ್ನ ಹೆಸರಿಗೆ ಅಂದ್ರೆ ಧನಂಜಯನ ಹೆಸರಿಗೆ ಟ್ರಾನ್ಸ್ಫರ್ ಆಗೋ ರೀತಿ ಒಂದು ಆಸ್ತಿ ಪತ್ರನ ರೆಡಿ ಮಾಡಿದ್ರೆ ಹೇಗೆ ಅಂತ. ಆಸ್ತಿ ನನ್ನ ಹೆಸರಿಗೆ ಬಂತು ಅಂದಮೇಲೆ ಮರ್ಯಾದೆ ಕೂಡ ತಾನಾಗೆ ಬರುತ್ತೆ. ಸರಿಯಾಗಿ ಹೇಳ್ತಿದ್ಯಾ ದಿಗ್ವಿಜಯ. ನಿನಗೆ ಗೌರವ ಸಿಕ್ಕಿದ್ರೆ ನಮಗೂ ಗೌರವ ಸಿಕ್ತ ಹಾಗೆ. ಆಸ್ತಿ ನಿನ್ನ ಹೆಸರಿಗಿದೆ ಅನ್ನೋ ಕಾರಣಕ್ಕೆ ನಿನ್ನ ಮಗ ನನ್ನನ್ನ ಮದುವೆ ಆಗೇ ಆಗ್ತಾನೆ. ಒಂದು ನಿರ್ಧಾರದಿಂದ ಎಲ್ರಿಗೂ ಇಷ್ಟು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದು ಸರಿಯಾದ ಕೆಲಸನೇ. ನಾಳೆನೆ ನಮ್ಮ ಲಾಯರ್ನ ಮೀಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ತಳಪಾಯ ಹಾಕೋ ಕೆಲಸ ಇದೆ. ಮೊದಲು ಅದನ್ನು ಮುಗಿಸ್ತೀನಿ. ಬಂದೆ ಮಾವ, ನಡೀರಿ ಹೋಗೋಣ. ದೊಡ್ಡ ಮನೆಯವ್ರ ಕಣೆ. ದೊಡ್ಡ ಮನೆಯವ್ರಿಗೆ ಅದ್ ಯಾವ ದೊಡ್ಡ ದೆವ್ವ ಮೆಟ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನೋನಂತೂ ಇವ್ರನ್ನ ಸುಮ್ಮನೆ ಬಿಡಲ್ಲ. ಅದೇ ಇವಾಗ ಏನಮ್ಮ ನಿನ್ ಪ್ರಾಬ್ಲಮ್? ಡೈರೆಕ್ಟರ್ ಸರ್. ಏನ ಡೈರೆಕ್ಟ್ರು? ಡೈರೆಕ್ಟರ್ ಸರ್, ನೀವು ಹೇಳಿದ್ ಕರೆಕ್ಟ್ ಸರ್. ನಿಮ್ಗೇನ್ ಫೀಲಿಂಗ್ ಬಂತೋ ನನಗೂ ಅದೇ ಫೀಲಿಂಗ್ ಬಂತು. ನೀವು ಸೃಷ್ಟಿ ಮಾಡಿರೋ ಶಿವಾನಿ ಕ್ಯಾರೆಕ್ಟರ್ಗೆ ಈ ಹುಡುಗಿ ಕರೆಕ್ಟ್ ಆಗಿದ್ದಾಳೆ. ಏನು ಕ್ಯಾರೆಕ್ಟರ? ಶಿವಾನಿನ? ಅಲ್ಲ, ನೀನ್ ನಮ್ಮ ಮನೇಲಿ ಒಬ್ನೇ ಬಿಟ್ಬಿಟ್ಟು ಬಂದಿರೋದಕ್ಕೆ ಇದನ್ನೆಲ್ಲ ಹೇಳ್ತಿದ್ಯಾ? ನಾವು ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಊರ್ ಬಿಟ್ಟು ಹೋಗ್ತಾ ಇದೀವಿ. ನೋಡಿ ಶಿವಾನಿ ಅವರೇ, ಶೈಲು ಅವರೇ, ಸಾರಿ. ನೋಡಿ, ನಾನು ಒಬ್ಬ ಫೇಮಸ್ ಡೈರೆಕ್ಟರ್. ಈಗಾಗಲೇ ಒಂದು ರಿಯಾಲಿಟಿ ಶೋ, 2 ಸೀರಿಯಲ್ಲು, 4 ಸಿನಿಮಾನ ಡೈರೆಕ್ಟ್ ಮಾಡಿ ಇವಾಗ ಒಂದು ಹೊಸ ರಿಯಾಲಿಟಿ ಶೋನ ನಾನು ಡೈರೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕಂಟೆಸ್ಟೆಂಟ್ಸ್ ಬೇಕಾಗಿದ್ದಾರೆ. ನಮ್ದು ಒಂಥರ ಡಿಫ್ರೆಂಟ್ ವೇ ಆಫ್ ಆಡಿಷನ್ ಮಾಡೋದು. ನಾವು ಕಲಾವಿದರನ್ನ ಕರೆಸಿ ಅವ್ರನ್ನ ಆಡಿಷನ್ ಮಾಡೋದಿಲ್ಲ. ನಾವೇ ಕಲಾವಿದರ ಹತ್ರ ಹೋಗಿ
ಏನು ಬೇಕೋ ಅದನ್ನು ಆಡಿಷನ್ ಮಾಡ್ಕೊಂಡು ಬರ್ತೀವಿ. ಈ ಆಡಿಷನ್ ಪ್ರೊಸೆಸ್ಸಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡಿದ್ದು, ನಿಮ್ಮನ್ನು ಕಾಡಿಸಿದ್ದು, ಆ್ಯಕ್ಟಿಂಗ್ ಹೇಳ್ಕೊಡು ಅಂತ ನಿಮ್ಮ ಹಿಂದೆ ಬಿದ್ದಿದ್ದು. ಹೌದು, ಅದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವ್ ಅನ್ಕೊಂಡಂಗೆ ಪರ್ಫಾರ್ಮೆನ್ಸ್ ಮಾಡ್ತಾಳ ಈ ಹುಡುಗಿ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ಏನಪ್ಪ? ಎಷ್ಟೋ ವರ್ಷಗಳ ನಂತರ ಮನೆಗೆ ಬರುವಾಗ ಏನೇನೋ ಕಲ್ಪನೆಗಳಿತ್ತು. ಆದರೆ ಮನೆಯವ್ರ ಪ್ರೀತಿ ಎಲ್ಲ ಬರೀ ಭ್ರಮೆ ಅನ್ನಿಸ್ತಾ ಇದೆ. ಧನಂಜಯ್, ಯಾಕಪ್ಪ ಈಗ ಯಾಕಪ್ಪ ಈ ಮಾತು? ನಂಬಿಕೆ ಇಲ್ಲದ ಕಡೆ ನಾನು ಯಾಕೋ ಮನೇಲಿರ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕಾದರೂ ಈಗ ಮನೆಗೆ ಬಂದು ಅಂತ ಅನ್ನಿಸ್ತಾ ಇದೆ ಅಮ್ಮ. ನೀನು ಈ ಮನೆಗೆ ಬಂದಿದ್ದು ತಾಯಿ, ಬಂಧು ಬಳಗ, ಮನೆ ಅಂತ. ಆದ್ರೆ ಎಲ್ಲರಿಗೂ ಗೊತ್ತಾಗೋದಕ್ಕಿಂತ ಮುಂಚೆನೆ ಈ ಬಂಧನನೇ ಬೇಡ ಅಂತ ಹೊರಟೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ? ಮನೆಗೆ ಬಂದಾಗ ಕಳೆದು ಹೋದ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡು ಬಂದೆ. ಎಲ್ಲ ನನ್ನವರು ಅಂತ ಅಂದ್ಕೊಂಡು ಬಂದೆ. ಆದರೆ ಯಾರಿಗೂ ನನ್ನ ಮನಸ್ಸೇ ಅರ್ಥ ಆಗ್ತಿಲ್ಲ. ಅಂದರೆ ನಾನಿನ್ ಯಾಕಿರಲಿ ಇಲ್ಲಿ? ಧನಂಜಯ್, ಯಾಕಪ್ಪ ಯಾಕೆ ಈ ರೀತಿ ಮಾತಾಡ್ತಾ ಇದೀಯ? ನಿನಗೋಸ್ಕರ ನನ್ನ ಜೀವನೇ ಹಿಡ್ಕೊಂಡಿದ್ದೆ. ಸಾಯೋದಕ್ಕಿಂತ ಮುಂಚೆ ಒಂದ್ಸರಿ ನಿನ್ನ ನೋಡಿ ಸಾಯ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಮಾತಾಡ್ಬೇಡ ನೀನು. ಯಾಕೆ ಹೀಗೆ ಮಾತಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗುತ್ತೆ. ನೀನಾ ನಿನ್ ಜೊತೆ ಹೊರಟಾಗಿ ನಡ್ಕೊಂಡಿದ್ದಕ್ಕೆ ತಾನೆ ನೀನ್ ಈ ನಿರ್ಧಾರಕ್ಕೆ ಬಂದಿರೋದು. ರೀನಾ, ರೀನಾ, ಹೇಳಜ್ಜಿ. ನೋಡು, ಇವರು ನಿನ್ ಚಿಕ್ಕಪ್ಪ, ಅರ್ಥ ಆಯ್ತಾ? ನಿಮ್ಮಪ್ಪನಿಗೆ ಕೊಡೋ ಗೌರವ, ಪ್ರೀತಿ ಇವ್ರಿಗೂ ಕೊಡೋದನ್ನ ನೀನ್ ಕಲಿಬೇಕು. ನನ್ನ ಮಗ ಕಣೆ ಅವನು. ಹಕ್ಕು ಪ್ರೀತಿಯಿಂದ ಅವನು ಮಾತಾಡಿದ್ರೆ ಅದನ್ನ ತಪ್ಪು ಅಂತ ನೀನ್ ಯಾಕೆ ತಿಳ್ಕೊತೀಯ? ಅವನು ಪ್ರೀತಿಯಿಂದ ಹೇಳಿದ್ದು ನೀನ್ ಯಾವತ್ತೂ ತಪ್ಪು ಅಂತ ತಿಳ್ಕೋಬಾರ್ದು, ಗೊತ್ತಾಯ್ತಾ? ಧನಂಜಯ್, ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ನಿನ್ನ ಬಾಯಿಂದ ಯಾವತ್ತೂ ಬರಬಾರ್ದಪ್ಪ. ಸರಿ ಅಮ್ಮ, ನಿನ್ನ ಮಾತಿಗೆ ಬೆಲೆ ಕೊಡು. ಸಂತೋಷಪ್ಪ. ಯಾಕಾಗಲ್ಲ? ಕ್ಯಾರೆಕ್ಟರ್ ಹೇಳಿ, ಸೀನ್ ಎಕ್ಸ್ಪ್ಲೇನ್ ಮಾಡಿ, ಡೈಲಾಗ್ ಕೊಡಿ, ಚಿಟ್ಕೆ ಹೊಡೆಯೋಷ್ಟಲ್ಲಿ ಮಾಡಿ ತೋರಿಸ್ತೀನಿ. ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸಹಿಸ್ಕೋತೀನಿ, ಆದ್ರೆ ನನ್ನ ಆಕ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಈ ಶೈಲು ಸಹಿಸ್ಕೊಳ್ಳೋದಿಲ್ಲ. ಹೇಳಿ, ಏನದು ರೋಲು? ಯಾವ ಕ್ಯಾರೆಕ್ಟರ್ ಮಾಡ್ಬೇಕು ನಾನು? ಅದು ಈ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಈ ಥರ ಓಪನ್ ಆಗಿ ರೋಡಲ್ಲೆಲ್ಲ ಹೇಳೋಕ್ಕಾಗಲ್ಲ. ಇದು ತೆರೆ ಮೇಲೆ ಬರೋ ಪಾತ್ರ ಅಲ್ಲ, ಪಾತ್ರವಾಗಿ ಬದುಕ್ತಾ ತೆರೆ ಮೇಲೆ ತರೋ ಪಾತ್ರ. ಹಾ, ಇದು ಅಂಥ ಕ್ಯಾರೆಕ್ಟರ್ ಗೊತ್ತಾ? ಏನೋ ಬರದ್ ಬಂದಿದ್ದೀರಾ. ಎಂತ ಕ್ಯಾರೆಕ್ಟರ್ ಆದ್ರೂ ಸರಿ, ಈ ಶೈಲು ಆಕ್ಟ್ ಮಾಡಿದ್ಮೇಲೆ ಆ ಕ್ಯಾರೆಕ್ಟರು ನನಗೋಸ್ಕರನೇ ಬರ್ದಿರೋದು ಅನ್ಸ್ಬೇಕು. ಆ ತರ ಆಕ್ಟ್ ಮಾಡೋದೆ ಈ ಶೈಲುವಿನ ಸ್ಟೈಲ್. ಆದ್ರೆ ಏನು? ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ಓಕೆ ಅಂದ್ರೆ ನಾನ್ ರೆಡಿ. ನನ್ನ
ಪೇಮೆಂಟು ಸ್ವಲ್ಪ ಕಾಸ್ಟ್ಲಿ. ಓಕೆ. ನನ್ನ ಗ್ರೂಪ್ ಇದೆ. ಅತ್ತೆ ಮಾವ ಇಬ್ರು ನಮ್ಮ ಜೊತೆಗೆ ಬಂದ್ಬಿಡ್ಲಿ. ಅವ್ರ ಕ್ಯಾರೆಕ್ಟ್ರು ನಮ್ಗೆ ಅವಶ್ಯಕತೆ ಇದ್ದಾಗ ನಿಮ್ಮ ಟ್ರೂಪ್ನು ಕರ್ಸ್ಕೊಳ್ತೀವಿ. ಮಾವ ಹೆಂಗೂ 1 ತಿಂಗಳು ಯಾವುದೇ ಶೋಗಳು ಇಲ್ಲ, ಬಕ್ರಗಳು ಸಿಕ್ಕವ್ರೆ, ಒಳ್ಳೆ ಪೇಮೆಂಟ್ ಮಾತಾಡ್ಕೊ. 10-20 ಊರಿಂದ ನಾಟಕದ ಬುಕ್ಕಿಂಗ್ ಇಂದ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ. ಈಗ ನಮ್ಮ ಶೈಲುನ ನೀವು ಪ್ರಾಜೆಕ್ಟ್ ತಗೊಂಡ್ರೆ ಆ ಅಡ್ವಾನ್ಸ್ ದುಡ್ಡೆಲ್ಲ ವಾಪಸ್ ಕೊಡ್ಬೇಕಾ? ಅದಕ್ಕೇನು, ನಾವೇ ಕೊಡ್ತೀವಿ. ನಾನು ಮ್ಯಾನೇಜರು, ನನ್ನ ಹೆಂಡತಿ ಮೇಕಪ್ ಆರ್ಟಿಸ್ಟು, ನಮ್ಮ ಪೇಮೆಂಟು ಅದಕ್ಕೇನಂತೆ, ಅದು ಎಷ್ಟೇ ಆದ್ರೂ ನಾವು ಕೊಡ್ತೀವಿ. ಓಕೆ, ಡಬಲ್ ಓಕೆ. ಇನ್ನು ನಮ್ಮ ಶೈಲು ಪೇಮೆಂಟು 1 ದಿವಸಕ್ಕೆ 25,000. ಅಷ್ಟೇ ತಾನೆ, ಕೊಟ್ರಾಯ್ತು ಬಿಡಿ. ಚಿಕ್ಕಮಲ್ಲಿ ದೊಡ್ಡಮಲ್ಲಿ ನಮ್ಮ ಬಟ್ಟೆ ಬರೆ ಬ್ಯಾಗ್ ಏನಿದೆ ಎಲ್ಲ ಇವ್ರ ಕಾರ್ಗೆ ಹಾಕ್ಬಿಡಿ. ಹಂಗೆ ನೀವು ಊರಿಗೆ ಹೊರಟ್ಬಿಡಿ. ನಮ್ಮ ಶೋ ಇದ್ದಾಗ ಕರಿತೀನಿ, ಫೋನ್ ಮಾಡ್ತೀನಿ, ಬನ್ನಿ. ಶಿವಾನಿ, ಶಿವಾನಿ ಅದು ಕ್ಯಾರೆಕ್ಟರ್ ಹೆಸರಮ್ಮ. ಈಗಿಂದೀಗ್ಲೇ ಇನ್ವಾಲ್ವ್ ಆಗ್ಬಿಡು. ಹೀರೋ ಕೇಳ್ಕೊಂಡು ಸರಿ ಇನ್ವಾಲ್ವ್ ಆಗ್ತೀನಿ. ರೀನಾ ನಿಂತ್ಕೋ. ರೀನಾ ಸ್ವಲ್ಪ ನನ್ನ ಮಾತು ಕೇಳು. ರೀನಾ, ನನ್ ಯಾರ ಮಾತು ಕೇಳೋದ್ ಬೇಕಾಗಿಲ್ಲ. ರೀನಾ, ನನ್ನ ಪರಿಸ್ಥಿತಿ ಬೇರೆ ತರ ಇತ್ತು. ನೀನ್ ಮಾತಾಡ್ಬೇಡ. ನಿನಗೆ ಕೋಪ ಬಂದಿದೆ ನನ್ಗೆ ಗೊತ್ತಿದೆ. ರೀನಾ ಸ್ವಲ್ಪ ನಿಂತ್ಕೋ. ರೀನಾ, ರೀನಾ ಸ್ವಲ್ಪ ನಿಂತ್ಕೋ. ನನ್ ಕೈ ಬಿಡು. ನನ್ನ ಮಾತು ಕೇಳ್ರಿ. ರೀನಾ, ನನ್ ಕೈ ಬಿಡು ಅಂದೆ. ರೀನಾ ಒಂದೇ ಒಂದ್ಸಲ ನನ್ನ ಮಾತು ಕೇಳ್ರಿ. ನಾ ನಿನ್ ಮಾತಿ ಸುಳ್ಳು ಅಂದ್ಮೇಲೆ ನಾನು ಯಾಕೆ ನಿನ್ ಮಾತು ಕೇಳಲಿ? ರೀನಾ, ನನ್ನ ನಂಬು. ನನ್ನ ಪ್ರೀತಿ ಸುಳ್ಳಿಂದಲ್ಲ, ನಿಲ್ಲೋ ಪ್ರೀತಿ. ನೋಡು, ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ದೆ, ಆದ್ರೆ ನೀನು ನನಗ್ ಮೋಸ ಮಾಡ್ಬಿಟ್ಟೆ ಅಲ್ಲ. ಸಮಾಧಾನ ಮಾಡ್ಬೇಕು ಅಂತ ಈ ತರ ಎಲ್ಲ ಹೇಳ್ತಾ ಇದೀಯಾ? ರೀನಾ, ಅದು ಹಾಗಲ್ಲ. ನಾನು ಸುಳ್ಳು ಹೇಳಿಲ್ಲ. ಅದನ್ನ ಅರ್ಥ ಮಾಡ್ಸಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ. ನಾ ಓ, ಈ ಸುಳ್ಳು ಮುಚ್ಚಡಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾ ಇದೀಯಾ? ರೀನಾ, ಅದು ಹಾಗಲ್ಲ. ರೀನಾ, ರೀನಾ ಬನ್ನಿ 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 ಬನ್ನಿ, ಎಲ್ರಿಗೂ ವೆಲ್ಕಮ್. ಇದೇ ನಮ್ಮ ಮನೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಡೈರೆಕ್ಟ್ರೆ, ನೀನು ನಮ್ಮನ್ನ ಮುಂದಿನ ಬಾಗಿಲಿನ ಕರ್ಕೊಂಡು ಹೋಗ್ತಾ ಇದೀಯ, ಹಿಂದಿನ ಬಾಗಿಲಿನ ಕರ್ಕೊಂಡು ಹೋಗ್ತಾ ಇದೀಯೋ? ಸರ್, ನಿಮಗೆ ಮನೆ ಒಳಗೆ ಹೋಗೋದು ಇಂಪಾರ್ಟೆಂಟಾ ಇಲ್ಲ ಯಾವ ಬಾಗಿಲಿಂದ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟಾ? ಮನೆಗೆ ಹೋಗೋದೇ ಇಂಪಾರ್ಟೆಂಟ್. ಲೇ ದೊಡ್ಡಮಲ್ಲಿ, ಹೇಳ ಚಿಕ್ಕಮಲ್ಲಿ, ಯಾವುದೋ ದೊಡ್ಡ ಮನೆ ಕರ್ಕೊಂಡು ಹೋಗ್ತಾರಂದ್ರೆ ಇದೇನೆ ಯಾವುದೋ ವಟಾರದ ತರ ಇರೋ ಮನೆ ಕರ್ಕೊಂಡು ಬಂದಿದ್ದಾರೆ. ಹೌದೌದು, ಮನೆ ಏನು ಶೈಲು ರೇಂಜ್ಗಿಲ್ಲ, ಸ್ವಲ್ಪ ಲೋಕಲ್ ಆಗಿದೆ. ನಿಮ್ಮನೆ ಪ್ಯಾಲೇಸ್ ತರ ಇತ್ತಲ್ಲ. ನನಗೆ ನೆಟ್ಟಿಗೆ ಹಾಸಿಗೆನೂ ಕೊಡ್ಲಿಲ್ಲ, ಜಗಲಿ ಮೇಲೆ ಮಲ್ಸಿದ್ರಿ. ಹಿಂಡಲ್ ಮಾಡಿದ್ರೆ ಈ ಶೈಲು ತಂಡರ್ ಆಗ್ಬಿಡ್ತಾಳೆ, ಹುಷಾರ್. ಅಯ್ಯೋ ಇಲ್ಲ ಇಲ್ಲ, ನನಗೆ ಗೊತ್ತು. ಬನ್ನಿ ಒಳಗೆ. ಯಾವ ಕಡೆ? ಎಲ್ಲಿ ನನ್ನ ರೂಮು? ನನ್ನ ರೂಮಲ್ಲಿ AC ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ತಾನೆ? ಹಾ, ಆದ್ರೆ AC ಇಲ್ಲ, NAC ಇದೆ. ಇದ್ಯಾವ್ದಿದು? ಅದೇ ನ್ಯಾಚುರಲ್ ಏರ್ ಕಂಡೀಷನ್. ಕಿಟಕಿ ಬಾಗಿಲೆಲ್ಲ ತೆಗೆದ್ರೆ ಚೆನ್ನಾಗಿ ಗಾಳಿ ಬರುತ್ತೆ. ಅದ್ರ ಜೊತೆಗೆ ಫ್ಯಾನು ಫಿಟ್ ಮಾಡಿಸಿದೀವಿ. ಈ ಶೈಲು ಇರೋ ಕಡೆ ಫ್ಯಾನ್ ಬೇಕಾಗಿಲ್ಲ, ಅವಳನ್ನ ಚಿಟಿಕೆ ಹೊಡೆದ್ರೆ ಸಾಕು, ಅವಳ ಫ್ಯಾನ್ಸ್ ಓಡ್ ಬಂದು ಬೀಸಣ್ಗೆ ಬೀಸ್ತಾರೆ. ಓಕೆ ಓಕೆ. ಏನು ಇದು, ಇವಳು ಹಿಂಗಾಡ್ತಿದ್ದಾಳೆ. ಹೇಗೂ ಇದ್ದೆ ಇವಳ ಜೊತೆ ಇಷ್ಟ ದಿನ. ಏನಮ್ಮ ಮಾಡೋದು, ಕಾರ್ಯವಾಸಿಕತೆ ಕಾಲು ಹಿಡಿಲೇಬೇಕಲ್ಲ. ಏನಂದ? ಏನಿಲ್ಲ, ಅದು ನಮ್ಮ ಶೋನಲ್ಲಿ ಅತ್ತೆ ಕಾಲು ಹಿಡ್ಕೊಳ್ಳೋ ಒಂದು ದೃಶ್ಯ ಇದೆ ಅಂತ ಹೇಳಿದೆ ಅಷ್ಟೇ. ಆದ್ರೆ ನನಗೆ ಕತ್ತೆ ಕಾಲ್ ಅಂದಂಗಿತ್ತು. ಹೌದಾ? ನಂಗೂ ಅದೇ ಕೇಳಿಸ್ತು. ಇಲ್ಲ ಇಲ್ಲ ಇಲ್ಲ, ನಾನು ಹೇಳಿದ್ದು ಅತ್ತೆ ಅಂತಾನೆ. ಹುಷಾರಾಗಿರು. ನನಗ್ ಕೇಳಿಸಂಗ ಏನಾದ್ರು ಹೇಳಿದಿದ್ರೆ ನಾಲ್ಗೆ ಕತ್ರಿ ಹಾಕ್ಬಿಡ್ತಿದ್ದೆ. ನಾಲ್ಗೆನಾ? ಸರಿ ಬನ್ರ. ಮೊದಲನೇ ಅಂತ ಸಕ್ಸಸ್ ಆಯ್ತು, ಮುಂದೆ ಇರೋದು ಫೇಸ್ ಮಾಡೋಣ. ನಮಗೆ ಬೇರೆ ದಾರಿ ಇಲ್ವಲ್ಲ. ಕಾಲಯವನಿಗೆ ಬಂದಾಯ್ತು. ಜೈ ಭೋಲೆನಾಥ. ಮನೆ ಬಾಗಿಲಲ್ಲಿ ಮತಿ ತಪ್ಪಿದ ಬಾಲ
ಹೇ ಪರಮೇಶ್ವರ, ಏನಿದು ನಿನ್ನ ಲೀಲೆ? ಜಗದ ಜನರ ಮೆಚ್ಚಿಸಲು ತರತರದ ಬದುಕು, ಮೆಚ್ಚಿಸಲು ಮುಚ್ಚಿಹರು ತರತರದ ಹುಳುಕು. ಆ ಹುಳುಕಿನಲ್ಲಿ ಮರೆಮಾಚಲು ಯತ್ನಿಸಿಹರು ಆ ಚಂದ್ರಶೇಖರನ ಹೊಳಪು. ಸತ್ಯ ಮುಖವಾಡ ಹಾಕಿ ನಕ್ಕಿದೆ, ಸುಳ್ಳು ಸತ್ಯದ ಹೊಸ್ತಿಲಿನಲ್ಲಿ ಸತ್ತಿದೆ. ಸತ್ಯ ದರ್ಶನದ ನಿತ್ಯೋತ್ಸವಕ್ಕೆ ನಾಗ ಸಂಕುಲ ಕಾಯುತ್ತಿದೆ. ಜೈ ಭೋಲೆನಾಥ. ಹಲೋ, ನಮಸ್ಕಾರ. ನಾನು ದಿಗ್ವಿಜಯ ಮಾತಾಡ್ತಿರೋದು. ನಮಸ್ತೆ ನಮಸ್ತೆ. ಏನ್ ಸಾರ್, ತುಂಬಾ ಅಪರೂಪ ಆಗ್ಬಿಟ್ರಿ. ಹಾ, ನಾನು ನಾರ್ತ್ ಇಂಡಿಯಾ ಟೂರಲ್ಲಿದ್ದೆ, ಹಾಗಾಗಿ ಸಿಗ್ಲಿಕ್ಕಾಗ್ತಿಲ್ಲ. ಓಕೆ ಓಕೆ, ಒಳ್ಳೇದು. ಈಗ ಫೋನ್ ಮಾಡಿದ ವಿಷಯ? ಅದು ಕಾಲ್ ಮಾಡಿದ್ದು ನನ್ನ ಪ್ರಾಪರ್ಟಿಯ GPA ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀಡೆಡ್ ಪೇಪರ್ಸ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಸೈನ್ ಮಾಡಿ ಕಳಿಸ್ಕೊಡ್ತೀನಿ. ದೂರದಲ್ಲಿರೋದ್ರಿಂದ ಪರ್ಸ್ನಲಿ ಬರೋಕ್ಕಾಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಆಯ್ತು ಸರ್, ಹೇಳಿ ಯಾರ ಹೆಸರಿಗೆ ಮಾಡಿಸ್ಬೇಕು? ಅದು ನನ್ನ ತಮ್ಮ ಧನಂಜಯನ ಹೆಸರಿಗೆ. ನಿಮ್ ತಮ್ಮನ ಹೆಸರಿಗ? ನಿಮ್ ತಮ್ಮನ ಹೆಸರಿಗೆ ಯಾಕೆ ಮಾಡಿಸ್ತೀರಾ ಸರ್? ಅಷ್ಟಕ್ಕೂ ಇದು ನಿಮ್ ಸ್ವಯಾರ್ಜಿತ, ನಿಮ್ ಪಿತ್ರಾರ್ಜಿತ ಆಸ್ತಿನಲ್ಲಿ ಅದೇನ್ ಭಾಗ ಸಿಗಬೇಕು ಸಿಕ್ಕೇ ಸಿಗುತ್ತೆ. ಅಷ್ಟಕ್ಕೂ ನಿಮಗೂ ನಿಮ್ ತಮ್ಮನಿಗೂ ಆಗಲ್ಲ ಅಂತ ಸುಮಾರು ಸಾರಿ ಹೇಳಿದ್ದೀರಾ. ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ನಿಮ್ ಹೆಂಡತಿಗೂ ಮಗಳಿಗೂ ಮಾಡಿಸಿ, ಬೇಕಿದ್ರೆ ನಿಮ್ ತಾಯಿಯವ್ರ ಹೆಸರಿಗೂ ಮಾಡಿಸಿ. ನಿಮ್ಮ ಮಗ ದೇವ್ರಂತವನು ಸರ್, ಅವನೇ ವಾರಿಸ್ತಾರ, ಅವನ ಹೆಸರಿಗೆ ಮಾಡಿಸಿ. ನಿಮ್ ತಮ್ಮನ ಹೆಸರಿಗೆ ಯಾಕೆ? ಅದು ನೋಡಿ ದಿಗ್ವಿಜಯ್ ಸರ್, ಈ ವಿಚಾರದಲ್ಲಿ ನೀವು ಯಾವುದೋ ಗೊಂದಲ ಅಥವಾ ಒತ್ತಡದಲ್ಲಿ ಇದ್ದ ಹಾಗಿದೆ. ಯಾವುದಕ್ಕೂ ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್. ನಾನು ನಿಮ್ ಲೀಗಲ್ ಅಡ್ವೈಸರ್ ಆಗಿರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ. ನಾನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತೀನಿ, ಹೆಸರನ್ನ ಬ್ಲಾಂಕ್ ಬಿಡ್ತೀನಿ, ಆಮೇಲೆ ಹೇಳಿ ಯಾರ ಹೆಸರು ತುಂಬಿಸ್ಬೇಕು ಅಂತ. ಯಾವುದಕ್ಕೂ ಒಂದ್ಸಾರಿ ನಿಮ್ಮ ಮನೆಯವ್ರ ಜೊತೆ ಚರ್ಚೆ ಮಾಡಿ ಸರ್. ಹಾ, ಓಕೆ, ಆಗ ದಿಗ್ವಿಜಯನ ಹೆಸರಿನಿಂದ ಧನಂಜಯನ ಹೆಸರಿಗೆ ಆಸ್ತಿನ ಟ್ರಾನ್ಸ್ಫರ್ ಮಾಡೋದು ಅಷ್ಟು ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಏನ್ ಮಾಡೋದೀಗ? ಅಮಾವಾಸ್ಯೆ ಹತ್ತಿರ ಬರುತ್ತಿದೆ. ಏನು ಮಾಡಲಿ? ಯಾವುದೇ ಕಾರ್ಯ ಪೂರ್ಣವಾಗಿ ಮುಗಿಯುತ್ತಿಲ್ಲ. ಬಿದ್ದ ಪ್ರಹಾರ ನನ್ನ ಮುಖವನ್ನಷ್ಟೇ ಅಲ್ಲ, ಮನಸ್ಸನ್ನು ಕೆಡಿಸಿಬಿಟ್ಟಿದೆ. ಯಾವುದೇ ಮಂತ್ರ ಮನಸ್ಸಲ್ಲಿ ಹೊಳೆಯುತ್ತಿಲ್ಲ. ಪೂಜೆ ಮಾಡುವುದಕ್ಕೂ ಕಷ್ಟವಾಗಿದೆ. ತಾಯಿ ಜ್ವಾಲಮಾಲಿನಿ, ನೀನೇ ದಾರಿ ತೋರು ತಾಯೇ, ದಾರಿ ತೋರು. ಗುರುಗಳೇ, ಓಹೋ ನಂದೀಶ, ಸರಿಯಾದ ಸಮಯಕ್ಕೆ ಬಂದೆ. ತಾಯಿ ಜ್ವಾಲಮಾಲಿನಿ ದಾರಿ ತೋರಿಸೇ ಬಿಟ್ಟಳು. ನಂದೀಶ, ನಾಗಮಣಿಯನ್ನು ಹುಡುಕೋದಕ್ಕೆ ಒಂದು ಮಹಾಪೂಜೆ ಮಾಡಬೇಕಾಗಿದೆ. ಅದಕ್ಕೆ ನಿನ್ನ ಸಹಾಯ ಬೇಕು. ಗುರುಗಳೇ, ಈಗ ಆ ಪೂಜೆ ಮುಖ್ಯ ಅಲ್ಲ, ಪೂಜೆ ಬೇರೆನೆ ಮಾಡಬೇಕಾಗಿದೆ. ಬೇರೆ ಪೂಜೆ? ಏನದು? ಹೌದು ಗುರುಗಳೇ, ನಾಗಮಣಿನ ಹುಡುಕೋದು ಮುಖ್ಯ ಅಲ್ಲ, ಯಜಮಾನರನ್ನು ಹುಡುಕೋದೇ ಮುಖ್ಯ. ದಿಗ್ವಿಜಯನ ಹುಡುಕೋ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ. ಆದರೆ ದಿಗ್ವಿಜಯನ ಇರುವಿನ ಅರಿವನ್ನು ಬಾರದ ಹಾಗೆ ಅವನ ಸುತ್ತ ಮಾಯಾ ಕವಚ ರಚನೆಯಾಗಿದೆ. ಹಾಗಾಗಿ ತಿಳಿಯುತ್ತಿಲ್ಲ. ಅದನ್ನು ತಿಳಿಯಲು ನಾಗಮಣಿಯ ಶಕ್ತಿಯ ಅವಶ್ಯಕತೆ ಇದೆ. ಆದರೆ ನನಗೆ ನಾಗಮಣಿ ಮುಖ್ಯ ಅಲ್ಲ ಗುರುಗಳೇ, ಯಜಮಾನರು ಮುಖ್ಯ. ಯಜಮಾನರು ಮನೆಗೆ ಬರೋದೇ ಮುಖ್ಯ. ಗುರುಗಳೇ, ನೀವೇನ್ ಬೇಕಾದ್ರೂ ಕೇಳಿ, ನಾನು ತಂದ್ಕೊಡ್ತೀನಿ. ನಿಮ್ಮ ಪೂಜೆಗೂ ಸಹಾಯ ಮಾಡ್ತೀನಿ. ಆದ್ರೆ ಯಜಮಾನರು ಮಾತ್ರ ಮನೆಗೆ ಬರಬೇಕು. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಯಜಮಾನರನ್ನ ಕರೆಸಿ ನಾನು ತುಂಬಾ ನಿಯತ್ನವನು ಅಂತ ಎಲ್ಲರೂ ಅನ್ಕೊಳ್ಳಿ. ಆಮೇಲೆ ನಾನು ತುಂಬಾ ನಿಷ್ಠ ಅಂತ ಎಲ್ಲರೂ ನಂಬ್ತಾರೆ. ಅದೇ ನನ್ನ ಕೈ ಹಿಡಿಯುತ್ತೆ. ಓಹೋ, ನಂದೀಶನಲ್ಲಿ ಸ್ವಾಮಿ ನಿಷ್ಠೆ ಸ್ವಲ್ಪ ಜಾಸ್ತಿನೇ. ಮುಂದೆ ನನಗೆ ಉಪಯೋಗಕ್ಕೆ ಬಂದರೂ ಬರಬಹುದು. ಗುರುಗಳೇ, ಈಗ ತ್ರಿಶೂಲ್ ಕೂಡ ಕಾಣೆಯಾಗಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಹುಡುಕೋದಕ್ಕೆ ಸಾಧ್ಯ ಆಗುತ್ತಾ? ಓಹೋ, ಅದನ್ನು ಬಹಳ ಸುಲಭವಾಗಿ ಹುಡುಕಬಹುದು.
ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ಮಂಜನಾ ದೇವಿಯೇ ನಮಃ. ಓಂ ಮಾಯಾ ದರ್ಪಣಾಯ ನಮಃ. ನೋಡು ನೋಡು, ನಿನ್ನ ಮಗ ನಿನ್ನ ಮನೆಯಲ್ಲೇ ಇದ್ದಾನೆ. ನೋಡು.